ಹಿಂದೂಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬ ವಿಶಿಷ್ಟವಾದದ್ದು. ಶ್ರೀಮತಿ ಯಶೋಧಾ ಪ್ರಕಾಶ್ ಅನಿಸಿಕೆ. ಹಿಂದೂ ಪದ್ಧತಿಯಲ್ಲಿ ಆಚರಿಸಲಾಗುವ ಮಕರ ಸಂಕ್ರಾಂತಿ ಹಬ್ಬ ತುಂಬಾ ವಿಶೇಷವಾದುದು ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧಾ ಪ್ರಕಾಶ್ ರವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಮಕರ ಸಂಕ್ರಾಂತಿ ಅನ್ನೋದು ದಕ್ಷಿಣಾಯನ ಕಾಲದಿಂದ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಬರುವಂತಾಗಿದ್ದು, ಸೂರ್ಯನ ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದರಿಂದ ಇದನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಅಂತ ತಿಳಿಸಿದ್ರು. ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಾರಾಯಣ ಭಜನಾ ಕಾರ್ಯಕ್ರಮ ನಡೆಯಿತು. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ವಿಮಲ ನಾಗರಾಜ್, ಶ್ರೀಮತಿ ಸುಮನ್ ಕೋಟೇಶ್ವರ್ ಹಾಗೂ ಜಯಶೀಲಮ್ಮ, ವೀರಮ್ಮ, ಶಾಂತಮ್ಮ, ಯತೀಶಂ ಸಿದ್ದಾಪುರ್, ಮಂಗಳ ಸಂಗೀತ, ಪಿಎಸ್ ಮಾಣಿಗ, ಸತ್ಯನಾರಾಯಣ್, ವಿಜಯಲಕ್ಷ್ಮಿ, ದ್ರಾಕ್ಷಾಯಣಿ, ಕೆಎಸ್ ವೀಣಾ, ರಶ್ಮಿ, ರಮೇಶ್, ನಾಗರತ್ನಮ್ಮ, ರಶ್ಮಿ, ವಸಂತ್, ಶಾರದಮ್ಮ, ಜಯಮ್ಮ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ.